ಇಂದಿನ ವಿಡಿಯೋದಲ್ಲಿ 2026ರಲ್ಲಿ ಮೋಹಿನಿ ಏಕಾದಶಿಯು ಯಾವಾಗ ಬಂದಿದೆ, ಏಕಾದಶಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಸಮಾಪ್ತಿಗೊಳ್ಳುತ್ತದೆ, ಇದರ ಹಿನ್ನೆಲೆ ಏನು, ಪೂಜಾ ವಿಧಾನ ಹೇಗೆ, ಮೋಹಿನಿ ಏಕಾದಶಿಯನ್ನು ಆಚರಿಸುವುದರಿಂದ ಸಿಗುವ ಶುಭ ಫಲಗಳೇನು ಎಂಬ ಇತ್ಯಾದಿ ಮೋಹಿನಿ ಏಕಾದಶಿಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಸಮುದ್ರ ಮಂಥನದ ಸಮಯದಲ್ಲಿ ಶ್ರೀಹರಿಯು ಮೋಹಿನಿ ರೂಪವನ್ನು ತಾಳಿ ಅಮೃತವನ್ನು ಹಂಚಿದನು. ಶ್ರೀಹರಿಯು ಮೋಹಿನಿ ರೂಪವನ್ನು ತಾಳಿದ ಶುಭ ದಿನವನ್ನು ಮೋಹಿನಿ ಏಕಾದಶಿ ಎಂದು ಆಚರಿಸಲಾಗುತ್ತದೆ. ಮೋಹಿನಿ ಏಕಾದಶಿಯು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಪವಿತ್ರ ಹರಿದಿನವಾಗಿದೆ. ಮೋಹಿನಿ ಏಕಾದಶಿಯು ಈ ವರ್ಷ ಅಂದರೆ 2026ರ ಏಪ್ರಿಲ್ 27ನೇ ತಾರೀಕು ಸೋಮವಾರದ ದಿವಸ ಬಂದಿದೆ. ಏಕಾದಶಿಯ ತಿಥಿಯು ಏಪ್ರಿಲ್ 26ನೇ ತಾರೀಕು ರವಿವಾರ ಸಾಯಂಕಾಲ 6:06 ಪ್ರಾರಂಭವಾಗಿ ಏಪ್ರಿಲ್ 27ನೇ ತಾರೀಕು ಸೋಮವಾರ ಸಾಯಂಕಾಲ 6:15 ಸಮಾಪ್ತಿಗೊಳ್ಳುತ್ತದೆ. ಇಲ್ಲಿ ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಏಕಾದಶಿಯ ತಿಥಿಯು ಏಪ್ರಿಲ್ 27ನೇ ತಾರೀಕು ಸೋಮವಾರ ಬಂದಿರುವುದರಿಂದ ಈ ವರ್ಷದ ಮೋಹಿನಿ ಏಕಾದಶಿಯನ್ನು ಏಪ್ರಿಲ್ 27ನೇ ತಾರೀಕು ಸೋಮವಾರದ ದಿವಸ ಆಚರಿಸಬೇಕಾಗುತ್ತದೆ. ಈ ಏಕಾದಶಿಯನ್ನು ಆಚರಿಸುವುದರಿಂದ ಸಕಲ ಪಾಪಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಉಪವಾಸ ಮುಗಿಯುವ ಸಮಯ ಏಪ್ರಿಲ್ 28ನೇ ತಾರೀಕು ಮಂಗಳವಾರ ಬೆಳಗ್ಗೆ 5:43 8:21 ಇರುತ್ತದೆ. ಇನ್ನು ಪೂಜಾ ಸಮಯವನ್ನು ನೋಡುವುದಾದರೆ ಏಪ್ರಿಲ್ 27ನೇ ತಾರೀಕು ಸೋಮವಾರ ಬೆಳಗ್ಗೆ 9:02 10:46 ದೇವತೆಗಳು ಮತ್ತು ರಾಕ್ಷಸರು ಒಟ್ಟಿಗೆ ಸೇರಿ ಅಮೃತವನ್ನು ಪಡೆದು ಅಮರರಾಗಲು ಸಮುದ್ರ ಮಂಥನವನ್ನು ಮಾಡಿದರು. ಆಗ ಅಮೃತ ಕಳಶವು ಹೊರಬಂದಿತು. ಆಗ ಅಸುರರು ಅಮೃತವನ್ನು ಕಸಿದುಕೊಂಡರು. ದೇವತೆಗಳಿಗೆ ಅಮೃತವನ್ನು ಕೊಡಲು ನಿರಾಕರಿಸಿದರು. ಆಗ ಶ್ರೀಹರಿಯು ಮೋಹಿನಿ ಅವತಾರವನ್ನು ತಾಳಿದನು. ಮೋಹಿನಿಯ ಸೌಂದರ್ಯಕ್ಕೆ ಸೋತ ಅಸುರರು ಮೋಹಿನಿಗೆ ಅಮೃತ ಕಳಶವನ್ನು ಒಪ್ಪಿಸುತ್ತಾರೆ. ಆಗ ಮೋಹಿನಿಯು ಅಸುರರಿಗೆ ಮೋಡಿ ಮಾಡಿ ಮಾತಿನಿಂದ ಮೋಹಿಸಿ ದೇವತೆಗಳಿಗೆ ಅಮೃತವನ್ನು ಪಾನ ಮಾಡಿಸಿದಳು. ಶ್ರೀಹರಿಯು ಮೋಹಿನಿ ಅವತಾರವನ್ನು ತಾಳಿದ ಸುದಿನವನ್ನು ಮೋಹಿನಿ ಏಕಾದಶಿ ಎಂದು ಆಚರಿಸುತ್ತಾರೆ. ಈ ಏಕಾದಶಿಯನ್ನು ಆಚರಿಸುವುದರಿಂದ ಹಿಂದಿನ ಜನ್ಮಗಳ ಪಾಪಗಳು ವಿಮೋಚನೆಯಾಗುತ್ತವೆ ಎಂಬ ನಂಬಿಕೆ ಇದೆ ಮತ್ತು ಜೀವನವು ಸುಖಮಯವಾಗಿರುತ್ತದೆ. ಮೋಹಿನಿ ಏಕಾದಶಿಯ ವ್ರತವನ್ನು ಆಚರಿಸುವುದರಿಂದ ಸಾವಿರಾರು ಗೋವುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ. ಯಾರು ಈ ವ್ರತಕಥೆಯನ್ನು ಹೇಳುತ್ತಾರೋ ಮತ್ತು ಯಾರು ಈ ವ್ರತಕಥೆಯನ್ನು ಕೇಳುತ್ತಾರೋ ಅವರಿಗೆ ಅದೃಷ್ಟ ಒಲಿಯುತ್ತದೆ ಎಂಬ ನಂಬಿಕೆ ಇದೆ. ಹೀಗೆ ತನುಮನ ಧನದಿಂದ ಶ್ರದ್ಧಾಭಕ್ತಿಯಿಂದ ಮೋಹಿನಿ ಏಕಾದಶಿಯ ಶುಭ ದಿನದಂದು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿ ಉಪವಾಸವನ್ನು ಆಚರಿಸಿ ವ್ರತಕಥೆಯನ್ನು ಪಾರಾಯಣ ಮಾಡಿ ಸಿರಿ ಸಂಪತ್ತುಗಳನ್ನು ಮತ್ತು ನೆಮ್ಮದಿಯ ಜೀವನವನ್ನು ಪಡೆಯಿರಿ. ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.